ನಮಗೆ ಅದೇ ಈ ಅನಾಹುತ ಆದಮೇಲೆ, ಅನಾಹುತ ಎಲ್ಲ ಮುಗಿದು ಸತ್ತೋದ್ಮೇಲೆ ನಮ್ಮ ಸಿಎಂ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ರಾಜ್ಯಪಾಲರನ್ನ ಕರೆದೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದಾದ್ಮೇಲೆ ಇನ್ನೊಂದು ದಿನ, ಮಾರನೇ ದಿನ ನಾನೇ ಕರೆದೆ ಅಂತಾನೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದೆಲ್ಲನೂ ಕೂಡ ನನ್ನ ಹತ್ರ ದಾಖಲೆ ಇದೆ. ಅದೆಲ್ಲ ಒಟ್ಟಾರೆ ಗೊಂದಲ, ಏನೋ ಒಂದು ರೀತಿ ಗೊಂದಲ ಆಗ್ತಾ ಇತ್ತು. ಸಿಂಗಲ್ ಪಾಯಿಂಟ್ ಮ್ಯಾನೇಜ್ಮೆಂಟ್ ಇಲ್ಲ ಇಲ್ಲಿ. ಮುಗಿಸ್ಬಿಡ್ತೀನಿ. ಅಲ್ಲ, ಸ್ಪೀಕರ್ ಹಿಂದೆ ಹೇಳಿದ್ರು ಸಿಎಂ ಮಾತಾಡುವಾಗ ಅಪೋಸಿಷನ್ ಲೀಡರ್ ಮಾತಾಡುವಾಗ ಯಾರು ಮಾತಾಡಬಾರದು ಅಂತ ಹೇಳಿದ್ದಾರೆ. ಮಾತಾಡಲ್ಲ. ಸಿಎಂ ಅವ್ರು ಎಷ್ಟು ಡಿಸೆಂಟ್ ಆಗಿ ಹೇಳ್ತಾರೆ ನೋಡಿ. ಮಧ್ಯದಲ್ಲಿ ಕೇಳ್ತಾ ಮಾಡಿದ್ರಲ್ಲ, ಅಸಮರ್ಥ ಹೋಮ್ ಮಿನಿಸ್ಟರ್ ಅಂತ. ಯಾರನ್ನ? ನಿಮ್ ಪಾರ್ಟಿಯವರು ಮಧ್ಯದಲ್ಲಿ ಅವ್ರ ದಿನ ಬಂದಿಲ್ಲಲ್ಲ, ಅವ್ರು ಬಂದಾಗ ಅವ್ರು ಹೇಳ್ತೀನಿ. ನಿಮ್ ಟ್ವೀಟ್ ಅಲ್ಲ, ಹಲವಾರು ವರ್ಷಗಳಿಂದ ಉತ್ತರ ಕೊಡೋದು ಯಾರು? ಮಾಡಿದೆ ಉತ್ತರ ಕೊಡೋದು ಹೇಳಿ. ಆದರೆ ತೆರೆದ ಬಸ್ಸಿನಲ್ಲಿ ಆಟಗಾರ ವಿಜಯೋತ್ಸವ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಇದು ಪರಮೇಶ್ವರ್ ಅವರು ತಾವೊಬ್ಬ ಅಸಮರ್ಥ ಮತ್ತು ಅದಕ್ಷ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸುವಂತ ನೀವು ಟ್ವೀಟ್ ಮಾಡಿದ್ರಲ್ಲ, ಅದನ್ನು ಸ್ವಲ್ಪ ಹೇಳ್ಕೊಬೇಡಿ. ತಮ್ಮ ನೆಚ್ಚಿನ ಆಟಗಾರರನ್ನ ಅತಿ ಎತ್ತರದಿಂದ ಕಾಣಬೇಕೆಂಬ ಅಭಿಮಾನಿಗಳು ಕಾಯುತ್ತಿದ್ದು, ಅಭಿಮಾನಿಗಳು ಈ ಸಂಭ್ರಮವನ್ನ ಕಲ್ಲು ಹಾಕಿದ್ದ ಪರಮೇಶ್ವರ್ ಅಂತ ಪಾಪ ಇವರು. ನಾನು ಹೇಳ್ತೀನಿ, ಇವತ್ತು ಪರಮೇಶ್ವರ್ಗೆ ಇವತ್ತು ಅವರ 3ನೇ ಅಪರಾಧಿ ಅಲ್ಲ, ಅವರು ಹೇಳ್ಬೇಕು. ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷರೇ, ಈ ಸಿಎಂ ಸಭೆ ಮುಗಿದ ಮೇಲೆ ಬಿಡಪ್ಪ ಒಂದು ನಿಮಿಷ. ಸಿಎಂ ಅವ್ರ ಸಭೆ ಮುಗೀತೈತೆ. ಸಿಎಂ ಅವ್ರ ಸಭೆ ಮುಗಿದ ತಕ್ಷಣನೇ ನನ್ಗನ್ಸುತ್ತೆ ಸಿಎಂ ಮೆಸೇಜ್ ಕೊಟ್ಟಿರಬೇಕು. ಯಾಕೆಂದ್ರೆ DPR ಅನ್ನೋದು ಸಿಎಂ ಅವರ ಮೌತ್ ಪೀಸ್. ಅದು ಅವರ ಅಂಡರಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ಮುಖ್ಯಮಂತ್ರಿ ಏನು ಹೇಳ್ತಾರೋ ಹಂಗೆ ಕೆಲಸ ಮಾಡೋ DPR ಸೆಕ್ರೆಟರಿ. DPR ಅವರ ಅಂಡರಲ್ಲಿ ಬರೋವಂಥದ್ದು. ಅವರೇ ಅದನ್ನು ಮ್ಯಾನೇಜ್ ಮಾಡ್ತಾರೆ, ಅವರೇ ಅದನ್ನು ನೋಡ್ತಾರೆ, ಅವರೇ ಅದು ಡೈರೆಕ್ಷನ್ ಕೊಡ್ತಾರೆ. ಇದು ಯಾರೇ ಸಿಎಂ ಇದ್ರು ಮಾಡೋವಂಥದ್ದು. ಅದಾದಮೇಲೆ ಮೆಸೇಜ್ ಬಂದಮೇಲೆ DPR ಸೆಕ್ರೆಟರಿ ಗ್ರ್ಯಾಂಡ್ ಸ್ಟೆಪ್ಗೆ ಬರ್ತಾರೆ. ಇಲ್ಲಿ ನಮ್ಮ ಸ್ಟೆಪ್ ಹತ್ರ ಬರ್ತಾರೆ, ಗ್ರ್ಯಾಂಡ್ ಸ್ಟೆಪ್ಗೆ ಬರ್ತಾರೆ. ಕಾರ್ಯದರ್ಶಿ ಅವರು ಸತ್ಯವತಿ ಅಂತ ಹೇಳಿ ಮೇಡಮ್, ಈಗಿಲ್ಲ, ರಿಟೈರ್ಡ್ ಆಗಿರ್ತಾರೆ. ಅವರು ನಾನೇನು ಕಮ್ಮಿ ಅಂತಾರೆ. ಈಗ DK ಶಿವಕುಮಾರ್ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ರು, ನಾನೇನು ಕಮ್ಮಿ. ಅವರು ಮಾಧ್ಯಮಕ್ಕೆ ಬರ್ತಾರೆ. ಬರಬಾರ್ದು, ಅವರೆಲ್ಲ ಬರಬಾರ್ದು. ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿ ಇರ್ತಾರೆ, ಕೊಡ್ತಾರೆ ಸ್ಟೇಟ್ಮೆಂಟು. ಅವ್ರು ಬರ್ತಾರೆ, ಅವ್ರು ಹೇಳ್ತಾರೆ ನಮ್ಮೆಲ್ಲರ ಹೆಮ್ಮೆ RCB ವಿಕ್ಟರಿ ಮಾರ್ಚ್ ವಿಧಾನಸೌಧದಿಂದ ಪ್ರಾರಂಭ ಆಗುತ್ತದೆ. ಅಲ್ಲ, ಸತ್ಯವತಿಯವರು ಮೌತ್ ಪೀಸ್ ಆಫ್ ಸಿಎಂ, DPR ಸೆಕ್ರೆಟರಿ ಮೌತ್ ಪೀಸ್. ವಿಧಾನಸೌಧ ಒಂದು ಐಕಾನ್, ಚಾರಿತ್ರಿಕ ಕಟ್ಟಡ ಆಗಿರುವುದರಿಂದ ಇಲ್ಲಿಂದ ಪ್ರಾರಂಭ ಮಾಡಲು ಇಚ್ಛೆ ಪಟ್ಟಿರುತ್ತಾರೆ. ಮಾನ್ಯ ಮುಖ್ಯಮಂತ್ರಿಯವರ ಆದೇಶದಂತೆ ಪರ್ಮಿಷನ್ ಕೊಟ್ಟಿದ್ದೇವೆ. ಸುಮಾರು 4 ಗಂಟೆಗೆ ಟೀಮ್ ಬರುವ ನಿರೀಕ್ಷೆ ಇದೆ. ಆಗ ಸರ್ಕಾರದ ವತಿಯಿಂದ ಸಣ್ಣ ಒಂದು ಪೊಲೀಸ್ ಸ್ಟೇಷನ್ ಮಾಡಬೇಕೆಂದು ತೀರ್ಮಾನಿಸಲಾಗಿದೆ. 4 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಜರಿದ್ದು ತಂಡವನ್ನು ಬರಮಾಡಿಕೊಂಡು ಮುಂದಿನ ಕಾರ್ಯಗಳನ್ನು ನಡೆಸಬೇಕು ಎಂಬ ಆಶಯವಿದೆ. ಹೀಗಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಈ ಸಣ್ಣ ಪ್ರೋಗ್ರಾಮ್ ಅನ್ನ ನಾವು ಸ್ಟೆಪ್ ಮೇಲೆ ಮಾಡ್ತೀರಿ ಅಂತ DPR ಸೆಕ್ರೆಟರಿ ಮುಖ್ಯಮಂತ್ರಿ ಆದೇಶ ಅಂತ ಹೇಳ್ಬಿಟ್ಟಿದ್ದಾರೆ. ಆದೇಶದ ಮೇಲೆ ಮಾಡಿದ್ರು. ವರದಿಗಾರ ಕೇಳ್ತಾನೆ, ಕ್ರೌಡ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಯಾವ ರೀತಿ ಪಾಸ್ ಇದೆಯಾ ಅಂತ ವರದಿಗಾರ ಮತ್ತೆ DPR ಸೆಕ್ರೆಟರಿ ಕೇಳ್ತಾನೆ. ಮೇಡಮ್ ಸತ್ಯವತಿಯವರು, ಇಲ್ಲಿ ಕ್ರೌಡ್ ಬರಬಾರದು. ಎಲ್ಲಿ ಸ್ಟೆಪ್ಸ್ ಮುಂದೆ ಕ್ರೌಡ್ ಬರಬಾರದು. DPR ಸೆಕ್ರೆಟರಿ, ಸರ್ಕಾರದ ಕಾರ್ಯದರ್ಶಿ, ದಯವಿಟ್ಟು ಇಲ್ಲಿ ಕ್ರೌಡ್ ಬರಬಾರದು. ನಂದ ಒಂದು ಮನವಿ, ಕರ್ನಾಟಕ ಬೆಂಗಳೂರಿನ ಜನ ಸಾಮಾನ್ಯರು ಮತ್ತು RCB ಫ್ಯಾನ್ಸ್ ಹೇಳುತ್ತಿದ್ದೇನೆ, ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಸ್ಟೆಪ್ಪು ಸ್ಟಾರ್ಟಿಂಗ್ ಪಾಯಿಂಟ್. ಎಂಡಿಂಗ್ ಪಾಯಿಂಟ್ ಎಲ್ಲಿ? ವಿಕ್ಟರಿ ಮಾರ್ಚ್ ಇದೆ, ಸ್ಟೇಡಿಯಂಗೆ ಹೋಗ್ತಾರೆ. ಯಾರು? DPR ಸೆಕ್ರೆಟರಿ. ಇವರು ಯಾವ ದೇಶದವರು, ಯಾವ ರಾಜ್ಯದವರು? ಅವರೇ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಸ್ಟೇಡಿಯಂ ಐತೆ ಅಂತೇಳಿ.
ಮತ್ತೆ ಬೇರೆ ಬೇರೆ ಕಡೆ ಹೋಗುತ್ತಿದ್ದಾರೆ. ಕ್ರೌಡ್ ಜನಸಾಮಾನ್ಯರು ಇಲ್ಲಿ ಇರುವುದರಿಂದ ಸ್ಟೇಡಿಯಂಗೆ ಹೋಗಬೇಕು. ಇಲ್ಲಿ ಯಾರು ಬರಬಾರದು, ಇಲ್ಲಿ ಯಾರು ಬರಬೇಡಿ, ಎಲ್ಲ ನೀವು ಸ್ಟೇಡಿಯಂಗೆ ಹೋಗಬೇಕು ಅಂತ ಕಳಕಳಿಯಿಂದ ನಾನು ಹೇಳುತ್ತಿದ್ದೇನೆ. ಯಾಕೆಂದ್ರೆ ಇದು ಕೇವಲ ಸ್ಟಾರ್ಟಿಂಗ್ ಪಾಯಿಂಟ್ ಇರುವುದರಿಂದ, ಸೂಕ್ಷ್ಮ ಪ್ರದೇಶ ಇರುವುದರಿಂದ, ಹೈಕೋರ್ಟ್ ಪಕ್ಕದಲ್ಲೇ ಇರುವುದರಿಂದ, ನ್ಯಾಯಾಲಯ ಇರುವುದರಿಂದ ನಮಗೆ ತೊಂದರೆಗಳು ಆಗುತ್ತಿದೆ. ಹೀಗಾಗಿ ಎಲ್ಲ ಜನತೆ ಸ್ಟೇಡಿಯಂಗೆ ಹೋಗಬೇಕು ಎಂದು ಕಳಕಳಿ. ಗವರ್ನರ್ ಬರಬಹುದು, ಕನ್ಫರ್ಮ್ ಮಾಡಿದ್ದಾರೆ. ಸಿಎಂ, ಡಿಸಿಎಂ, ಮಿನಿಸ್ಟರ್, ಶಾಸಕರು ಆ ಕಪ್ಪನ್ನು ಮತ್ತೆ ತಂಡಕ್ಕೆ ನೀಡಲಾಗುತ್ತದೆ. ಇದು ನನ್ನ ಹತ್ರ ಹೇಳಿರೋದು, ಇಷ್ಟು ಸತ್ಯವತಿ ಹೇಳಿರೋದು, ಇಷ್ಟು ಪೆನ್ ಡ್ರೈವ್ ಇದೆ, ಇಷ್ಟು ನನ್ನ ಹತ್ರ ಪೆನ್ ಡ್ರೈವ್ ರೆಕಾರ್ಡ್ ಪೆನ್ ಡ್ರೈವ್ ಇದೆ ನನ್ನ ಹತ್ರ. ಇಷ್ಟು ರೆಕಾರ್ಡ್ ಕೊಡ್ತೀನಿ ನಾನು. ಇದು ನೋಡಿ, ಪೆನ್ ಡ್ರೈವ್ ಇದೆ. ಆ ಅಮ್ಮ ಏನೇನು ಮಾತಾಡಿದರೆ, ಸ್ಟೇಡಿಯಂ ಬನ್ನಿ, ಇಲ್ಲಿ ಬರಬೇಡಿ, ಸ್ಟೇಡಿಯಂ ಬನ್ನಿ ಅಂತ ಹೇಳಿರೋ ಈ ಪೆನ್ ಡ್ರೈವ್ನು ಕೂಡ ಇಲ್ಲಿ ಇಟ್ಟಿದ್ದೇನೆ.